ಹೆಚ್ಚಿನ ಅವರಿಗೆ ಕನ್ನಡ ಭಾಷೆ ಮಾತನಾಡಲು ಬರುವುದಿಲ್ಲ. ಅದು ಆಟೋ ಅಥವಾ ಕ್ಯಾಬ್ನಲ್ಲಿ ಪ್ರಯಾಣಿಸುವಾಗ ಚಾಲಕನ ಜೊತೆಗೆ ವ್ಯವಹರಿಸಲು ಭಾಷೆಯೇ ಬರುವುದಿಲ್ಲ ಎನ್ನುವುದೇ ಈಗ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇದೀಗ ಯುವಕನೊಬ್ಬನು ಕನ್ನಡ ಭಾಷೆಯ ಬರದ ಕಾರಣ ಆಟೋ ಚಾಲಕನ ಜೊತೆಗೆ ವ್ಯವಹರಿಸಲು ಚಾಟ್ ಜಿಪಿಟಿ ಬಳಕೆ ಮಾಡಿ ತಮ್ಮ ಸಮಸ್ಯೆಗೆ ಸುಲಭ ಪರಿಹಾರವನ್ನ ಕಂಡುಕೊಂಡಿದ್ದಾನೆ. ಹೌದು, ಯುವಕನೊಬ್ಬ ಚಾಟ್ ಜಿಪಿಟಿ ಬಳಸಿಕೊಂಡು ಪ್ರಾರಂಭದಲ್ಲಿ ಹಾಯ್ ಚಾಟ್ ಜಿಪಿಟಿ, ಬೆಂಗಳೂರಿನಲ್ಲಿರುವಂತಹ ಆಟೋ ಚಾಲಕನೊಂದಿಗೆ ಮಾತುಕತೆ ನಡೆಸಲು ನೀವು ನನಗೆ ಸಹಾಯ ಮಾಡಬೇಕು. ಆಟೋ ಚಾಲಕ ಶುಲ್ಕ 200 ಎಂದು ಹೇಳ್ತಾ ಇದ್ದಾನೆ. ಆದ್ರೆ ನಾನು ವಿದ್ಯಾರ್ಥಿ, ದಯವಿಟ್ಟು 100 ರೂಪಾಯಿಗೆ ಮಾತುಕತೆ ನಡೆಸಿ ಎಂದು ಹೇಳಿದ್ದಾನೆ. ಇನ್ನು ಈ ವೇಳೆ ಚಾಟ್ ಜಿಪಿಟಿಯು ಸ್ಥಳೀಯ ಕನ್ನಡ ಭಾಷೆಯಲ್ಲೇ ಚಾಲಕನೊಂದಿಗೆ ಮಾತುಕತೆ ನಡೆಸಿದೆ. ಅಣ್ಣ, ನಾನು ಪ್ರತಿದಿನ ಪ್ರಯಾಣಿಸುವ ಮಾರ್ಗ ಇದು ಮತ್ತು ನಾನು ವಿದ್ಯಾರ್ಥಿ, ದಯವಿಟ್ಟು 100 ರೂಪಾಯಿಗೆ ಬನ್ನಿ ಎನ್ನುವುದನ್ನ ಇಲ್ಲಿ ನೋಡಬಹುದು. ಕೊನೆಗೆ ಆಟೋ ಚಾಲಕನು ನಾನು 200 ರೂಪಾಯಿ ಎಂದು ಹೇಳಿದ್ದೆ. ಆ ಬಳಿಕ 150 ರೂಪಾಯಿಗೆ ಇಳಿಸಿದ್ದೇನೆ ಆಟೋ ಚಾರ್ಜ್ ಅನ್ನ. ಇದರ ಚಾರ್ಜ್ ಈಗ 100 ರೂಪಾಯಿ ಎಂದ್ರೆ ಸಾಧ್ಯವಿಲ್ಲ, ನನಗೆ ನಷ್ಟ ಆಗುತ್ತೆ. ನೀವು ತಿಳಿದುಕೊಳ್ಳಿ ಅಣ್ಣ, 30 ರೂಪಾಯಿ ಕಡಿಮೆ ಮಾಡಿದ್ದೇನೆ ಎಂದು ಆಟೋ ಚಾಲಕ ವಿವರಿಸಿದ್ದಾನೆ ಚಾಟ್ ಜಿಪಿಟಿಗೆ. ಇನ್ನು ಕೊನೆಗೆ 120ಕ್ಕೆ ಓಕೆ ಅಂತ ಹೊಂದಾಣಿಕೆ ಮಾಡಿಕೊಂಡಿದ್ದಕ್ಕೆ ಧನ್ಯವಾದ ಅಂತ ಆಟೋ ಚಾಲಕನಿಗೆ ಚಾಟ್ ಜಿಪಿಟಿ ವಾಯ್ಸ್ ಮೆಸೇಜ್ ನಲ್ಲಿ ಹೇಳುತ್ತಿದೆಯಂತೆ.